ಅಂಚೆ ಇಲಾಖೆಯಿಂದ ಜೀವನ ವಿಮೆ ಕೂಡ ಒಂದು ತುಂಬ ಒಂದು ಪಾಪ್ಯುಲರ್ ಒಂದು ಸ್ಕೀಮ್ ಆಗಿರ್ತದೆ. ಅದರಲ್ಲಿ ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆ ಅಂತ ಇದು ಈ ಒಂದು ಯೋಜನೆ ಕೂಡ ಸಣ್ಣ ಪ್ರಾಯದಲ್ಲಿ ಸ್ಟಾರ್ಟ್ ಮಾಡಿದರೆ ಒಂದು ಅವರಿಗೆ ಮಿಡ್ಲ್ ಏಜ್ ಮತ್ತು ಓಲ್ಡ್ ಏಜ್ನಲ್ಲಿ ಒಂದು ಒಳ್ಳೆಯ ಒಂದು ಉಳಿತಾಯದ ಇದು ಹೂಡಿಕೆ ಇರ್ತದೆ. ಅದು ಅಲ್ಲದೆ ದುರದೃಷ್ಟವಶಾತ್ ಸಪೋಸ್ ಏನಾದರೂ ಇದು ಬಂದರೆ, ಅಂದರೆ ಆಕ್ಸಿಡೆಂಟ್ ಅಥವಾ ಏನಾದರೂ ತೀರಿ ಹೋದರೆ ಅದು ಅವರ ಅಂದರೆ ಡಿಪೆಂಡೆಂಟ್ಸ್ಗೆ, ಅಂದರೆ ಅವರ ಮೇಲೆ ಅವಲಂಬಿತ ಜನರಿಗೆ ಒಂದು ಫುಲ್ ಅಮೌಂಟ್, ಈ ಸಮ್ ಎಶ್ಯೂರ್ಡ್ ಅಂತ ಹೇಳ್ತೇವೆ, ಎಷ್ಟು ಸಮ್ ಎಶ್ಯೂರ್ಡ್ ಇರ್ತದೆ ಅದು ಅವರಿಗೆ ಬೋನಸ್ ಸಮೇತ ಸಿಗ್ತದೆ. ಈ ರೀತಿಯಾಗಿ ಇದು ಒಂದು ರೀತಿಯಲ್ಲಿ ಲೈಫ್ ಇನ್ಶೂರೆನ್ಸ್ ಅನ್ನೋದು ಒಂದು ಸಾಮಾಜಿಕ, ಅಂದರೆ ಆರ್ಥಿಕ ಸುರಕ್ಷತೆ ಇರ್ತದೆ. ಅದು ಅಲ್ಲದೆ ಈಗ ನಾವು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ಜೊತೆಗೂಡಿ ಎಷ್ಟು ವಿವಿಧ ರೀತಿಯ ಜನರಲ್ ಇನ್ಶೂರೆನ್ಸ್ ಯೋಜನೆಗಳನ್ನು ಕೂಡ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್, ವಿವಿಧ ರೀತಿಯ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇರ್ತದೆ. ಅಂದರೆ ವರ್ಷಕ್ಕೆ ಕೇವಲ ಒಂದು 800 ರೂಪಾಯಿ, 900 ರೂಪಾಯಿ, 700 ರೂಪಾಯಿ ಬಂಡವಾಳ ಅಂದರೆ ಹೂಡಿದರೆ 10 ಲಕ್ಷ ರೂಪಾಯಿಯ ಇದು ಇನ್ಶೂರೆನ್ಸ್, ಆಕ್ಸಿಡೆಂಟ್ ಇನ್ಶೂರೆನ್ಸ್ ದೊರೆಯುತ್ತದೆ. ಆದರೆ ಈ ಇನ್ಶೂರೆನ್ಸ್ ಏನಂದರೆ ಪ್ರತಿ ವರ್ಷವೂ ಇದನ್ನು ರಿನ್ಯೂ ಮಾಡ್ತಾ ಹೋಗಬೇಕು. 1 ವರ್ಷಕ್ಕೆ ಇನ್ಶೂರೆನ್ಸ್ ಕವರೇಜ್ ಇರ್ತದೆ. ಅದನ್ನು ನೀವು ನೋಡಿದ ಹಾಗೆ ಇದು ಕೇವಲ ಇಟ್ ಈಸ್ ನಾಟ್ ಜಸ್ಟ್ ಆಕ್ಸಿಡೆಂಟ್, ಅಂದರೆ ಡೆತ್ ಬೈ ಆಕ್ಸಿಡೆಂಟ್, ಇಟ್ ಕ್ಯಾನ್ ಬಿ ಈವನ್ ಆಕ್ಸಿಡೆಂಟಲ್ಲಿ ಈವನ್ ಗಾಯ ಆಗಿದ್ದರೆ ಹಾಸ್ಪಿಟಲೈಸೇಷನ್ ಎಕ್ಸ್ಪೆಂಡಿಚರ್ ಇದಕ್ಕೆಲ್ಲ ಕವರ್ ಆಗ್ತದೆ 10 ಲಕ್ಷದವರೆಗೆ. ಇದೊಂದು ಒಳ್ಳೆಯ ಹಾಸ್ಪಿಟಲೈಸೇಷನ್ ಕೂಡ ಕವರ್ ಆಗ್ತದೆ. ಸೊ ಈ ರೀತಿಯಾಗಿ ಇದು ಒಂದು, ಅಂದರೆ ಎಷ್ಟೋ ಜನ ಇದನ್ನು ಪಡಿತಾ ಇದ್ದಾರೆ. ಇಟ್ಸ್ ಎ ಪ್ಯೂರ್ ಇನ್ಶೂರೆನ್ಸ್ ಆ್ಯಂಡ್ ಎಷ್ಟೋ ಇದು ಕಳೆದ ಕೆಲವು 2 ವರ್ಷಗಳಲ್ಲಿ ಸುಮಾರೊಂದು 100ಕ್ಕೂ ಹೆಚ್ಚು ನಮ್ಮ ಕರ್ನಾಟಕದಲ್ಲೇ ಕ್ಲೇಮ್ ಸೆಟಲ್ಮೆಂಟ್ಸ್ ಆಗಿವೆ. ಈ ಒಂದು ಸ್ಕೀಮ್ ಏನೆಂದರೆ ಜನರು ಯಾರೂ ಆಕ್ಸಿಡೆಂಟ್ಗೆ ಒಳಪಡಲಿಕ್ಕೆ ಬಯಸೋದಿಲ್ಲ. ಆದರೆ ಇನ್ಶೂರೆನ್ಸ್ ಕವರೇಜ್ ಇದ್ದರೆ ನಿಮಗೆ 1 ವರ್ಷದವರೆಗೆ, ಅಂದರೆ ದುರದೃಷ್ಟವಶಾತ್ ಆಕ್ಸಿಡೆಂಟ್ ಆದರೂ ಕೂಡ ಆರ್ಥಿಕ ಒಂದು ಕವರೇಜ್ ನಿಮಗೆ ಇರ್ತದೆ ಅಂತ ಹೇಳಿ. ಸೊ ಎಲ್ಲರೂ ಇದು ಪಡಿಬೇಕಾದಂಥ ಒಂದು ಹೊಸ ಸ್ಕೀಮ್. ಅದು ಥ್ರೂ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ನಾವು ಮಾಡ್ತಾಯಿದ್ದೇವೆ. ಅದು ಅಲ್ಲದೆ ಥ್ರೂ IPPB ಹೆಲ್ತ್ ಇನ್ಶೂರೆನ್ಸ್ ಕೂಡ, ಹೆಲ್ತ್ ಟಾಪಪ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಯೂಶ್ವಲಿ ಏನಾಗ್ತದೆ, ಜನ ಹಾಸ್ಪಿಟಲೈಸೇಷನ್ಗೆ ಇನ್ಶೂರೆನ್ಸ್ ತಗೊಳ್ತಾರೆ. ಅದರಲ್ಲಿ ತುಂಬ ಕಾಸ್ಟ್ಲಿ ಇರ್ತದೆ ಇನ್ಶೂರೆನ್ಸ್. ಅಂದರೆ ಸಾಮಾನ್ಯವಾಗಿ 1000 ಗಟ್ಟಲೆಯಲ್ಲಿ ಇರ್ತದೆ ಇನ್ಶೂರೆನ್ಸ್ ಕವರ್ ಮಾಡಲಿಕ್ಕೆ, ಅಪ್ ಟು ಅರೌಂಡ್ 2 lakhs ಇನ್ಶೂರೆನ್ಸ್ ಇರ್ತದೆ. ಹಾಸ್ಪಿಟಲೈಸೇಷನ್ ಎಕ್ಸ್ಪೆಂಡಿಚರ್ ಸಪೋಸ್ 2 lakhsಗಿಂತ ಮೇಲ್ಪಟ್ಟಾದರೆ ಅದಕ್ಕೆ ಟಾಪಪ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಸೊ ನಾವು IPPB ಮುಖಾಂತರ ಈ ಟಾಪಪ್ ಇನ್ಶೂರೆನ್ಸ್ ಕೊಡ್ತೇವೆ. ಸುಮಾರು 1,000 ಒಳಗಡೆ ವರ್ಷಕ್ಕೆ ನೀವು ಕೊಟ್ಟರೆ, ಅಂದರೆ ಇನ್ಶೂರೆನ್ಸ್ ತಗೊಂಡ್ರೆ 2 ಲಕ್ಷಕ್ಕೆ ಮೇಲ್ಪಟ್ಟರೆ ಸಪೋಸ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆಂಡಿಚರ್ 2 ಲಕ್ಷದಿಂದ 15 ಲಕ್ಷದವರೆಗೆ ಕವರೇಜ್ ಥ್ರೂ ಈ ಟಾಪಪ್ ಇನ್ಶೂರೆನ್ಸ್ ಮುಖಾಂತರ ಮಾಡಬೇಕು, ಸಿಗ್ತದೆ. ಓಕೆ, 1,000 ರೂಪಾಯಿದಲ್ಲಿ. ಅದರಲ್ಲಿ ಕೆಲವೆಲ್ಲ ಕಂಡೀಷನ್ಸ್ ಇರ್ತದೆ. ನನಗೆ ಅದು ಅಂದರೆ ಈಗಲೇ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಸಾಮಾನ್ಯವಾಗಿ ಈ ಒಂದು ಟಾಪಪ್ ಇನ್ಶೂರೆನ್ಸ್ ಅಂದರೆ, ಇದು ಒಂದು ಉದಾಹರಣೆ ಕೊಡ್ತೇನೆ. ರೀಸೆಂಟ್ಲಿ ನಮ್ಮ ವಕೀಲರ ಸಂಘದಿಂದ ಈ ಒಂದು ಕೇಳಲಿಕ್ಕೆ ಬಂತು. ಅಂದರೆ ಒಬ್ಬರು ವಕೀಲರು ದುರದೃಷ್ಟವಶಾತ್ ಅದು ಏನೋ ಮಾರಣಾಂತಿಕ ಕಾಯಿಲೆ ಇತ್ತು. ಸುಮಾರು 8 ಲಕ್ಷ ಇದಾಯಿತು, ಹಾಸ್ಪಿಟಲೈಸೇಷನ್ ಆಯಿತು. ಆದರೆ ಅವರಿಗೆ ಇದು ಇನ್ಶೂರೆನ್ಸ್ ಕವರೇಜ್ 2 ಲಕ್ಷದವರೆಗೆ ಮಾತ್ರ ಇದ್ದದ್ರಿಂದ 6 ಲಕ್ಷ ರೂಪಾಯಿ ಅವರು
ತುಂಬ ಅಂದರೆ ಎಲ್ಲ ಒಟ್ಟು ಸೇರಿ ವಕೀಲರು ಒಟ್ಟು ಸೇರಿ ಅದನ್ನು ದೇಣಿ ಕೊಡಬೇಕಾಗಿ ಬಂದಿತ್ತು. ಆಗ ಅವರು ಎಲ್ಲರೂ ಒಟ್ಟು ಸೇರಿ ಇಂತಹ ಒಂದು ಪ್ರೋಗ್ರಾಮ್ ಸೇರಿದರು. ಅಂದರೆ ಸಪೋಸ್ ಈ ಟಾಪಪ್ ಇನ್ಶೂರೆನ್ಸ್ ಇದ್ದಿದ್ದರೆ ಈ 6 ಲಕ್ಷ ಕವರೇಜ್ ಆಟೋಮ್ಯಾಟಿಕಲಿ ಫ್ಯಾಮಿಲಿಗೆ ಸಿಗ್ತಾ ಇತ್ತು. ಅದಕ್ಕಾಗಿ ಈ ಒಂದು ಟಾಪಪ್ ಇನ್ಶೂರೆನ್ಸ್ ಎಲ್ಲರಿಗೂ ಅಂದರೆ ನಮ್ಮ ಯುವಕರಿಗೆ ಮತ್ತು ಎಲ್ಲ ವಯೋಮಾನದವರಿಗೆ ಅದೊಂದು ಅಗತ್ಯ. ಅಫ್ಕೋರ್ಸ್ ಇನ್ಶೂರೆನ್ಸ್ ಕವರೇಜ್ನಲ್ಲಿ ಇರುವ ಎಲ್ಲ ನಿಯಮಗಳು ಅದಕ್ಕೆ ಅನ್ವಯ ಆಗ್ತದೆ. ಆದರೆ ಎಷ್ಟೋ ಜನರಿಗೆ ಇದರಿಂದ ಉಪಯೋಗ ಆಗಿದೆ ಎಂದು ಹೇಳ್ಬೋದು, ಲಾಭ ಆಗಿದೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅಂದರೆ ಯಾರೂ ಇಷ್ಟಪಡೋದಿಲ್ಲ ಹಾಸ್ಪಿಟಲೈಸೇಷನ್ ಆಗಲಿಕ್ಕೆ, ಆದರೆ ಉಪಯೋಗ ಆಗಿದೆ ಎಂದು ಹೇಳ್ಬೋದು. ಅದೇ ಇದು ಅಂದರೆ ನಾವು ಕೆಲವೆಲ್ಲ ಇನ್ಶೂರೆನ್ಸ್ ಕಂಪನಿಗಳ ಜೊತೆಗೆ ಸೇರಿಕೊಂಡು ಮಾಡಿರುವಂಥದ್ದು. IPPB ಫಾರ್ ಎಕ್ಸಾಂಪಲ್, ಬಜಾಜ್ ಇಂತಹ ಕೆಲವು ಇನ್ಶೂರೆನ್ಸ್ ಕಂಪನಿಗಳಿರ್ತವೆ, ಮ್ಯಾಕ್ಸ್ ಬೂಪಾ ಇಂಥದ್ದೆಲ್ಲ ಇನ್ಶೂರೆನ್ಸ್ ಕಂಪನಿಗಳಿರ್ತವೆ. ಅವರು ಯಾವುದೆಲ್ಲ ಕಂಪನಿ ಹೆಚ್ಚಿನ ಹಾಸ್ಪಿಟಲ್ಗಳ ಜೊತೆ ಅವರ ಟೈಅಪ್ಸ್ ಇರ್ತದೆ. ಸೊ ನಾವು ಮಾಡ್ತೇವೆ, ಹೌದು, ನಾವು ಜೊತೆ ಟೈಅಪ್ ಮಾಡಿಕೊಂಡು ಮಾಡಿರುವಂಥದ್ದು. ಜನರಿಗೆ ಉಪಯೋಗವಾಗುವಂಥ ಕೆಲವು ಸ್ಕೀಮ್ಗಳನ್ನು ನಾವು ಇದರ ಮುಖಾಂತರ ಕೊಡ್ತಾ ಇದ್ದೇವೆ. ಸೊ ದ್ಯಾಟ್ ಈಸ್ ಅಬೌಟ್ ಜನರಲ್ ಇನ್ಶೂರೆನ್ಸ್ ಕವರೇಜ್. ಈಗ ನಾನು ಹೇಳಿದ್ದೇನೆಂದರೆ ಉಳಿತಾಯ ಯೋಜನೆಗಳು ಇವೆ, ಮತ್ತು ಲೈಫ್ ಇನ್ಶೂರೆನ್ಸ್ಗಳು ಇವೆ, ಮತ್ತು ಜನರಲ್ ಇನ್ಶೂರೆನ್ಸ್, ಹೀಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮತ್ತು ಟಾಪಪ್ ಇನ್ಶೂರೆನ್ಸ್ ಇಂಥದ್ದು ಕೂಡ ಇರ್ತದೆ.